ಮುಂಜಿ ಮನೆಯ ಹೂವಿಳ್ಯ. ಹಿರಿಯರಿಗೆ ಶಾಸ್ತ್ರ ಮುಖ್ಯ. ನೀರಿನ ಪ್ರಾಬ್ಲಮ್ ಇರಲಿ ಇಲ್ಲದೆ ಹೋಗಲಿ, ಇವ್ರಿಗಂತೂ ನೀರು ಉಳಿಸೋದು ಮುಖ್ಯ. ಸೊ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಯಾರಿಗೂ ನೋವು ಮಾಡಿಸ್ತೇನೆ ನೀರು ಖರ್ಚು ಮಾಡಿದ್ರು ಶ್ರುತಿ ವಟುವಿನ ತಾಯಿ. ಸೀರೆ ಎಲ್ಲ ನೋಡಬೇಡ ಇವತ್ತು. ಎರಡು ಹಿಂಬಡಿನೂ ನೆನಿಬೇಕು ಕಾಲು. ನನ್ನ ಹಳೆ ವಿಡಿಯೋ ನೋಡಿದ್ದೀರಾ? ಹೋಸ್ಟ್ ಎಲ್ಲ ಜವಾಬ್ದಾರಿ ತೊಗೊಂಡಿದ್ರು ಝೀರೋ ವೇಸ್ಟ್ ಫಂಕ್ಷನ್ ಮಾಡೋಕ್ಕೆ. ಖಾಲಿ ಕೈಯಲ್ಲಿ ಹೊರಟಿದ್ದೆ, ಈ ಸಲ ಕೂಡ ಖಾಲಿ ಕೈಯಲ್ಲೇ ಹೊರಟಿದ್ವಿ. ಇಲ್ಲಿ ನೀವು ನೋಡ್ತಾ ಇರೋ ಥರ ನೀರಿಗೆ ಬೇರೆ ಲೋಟ, ಕಾಫಿಗೆ ಬೇರೆ ಲೋಟ, ಪಾಯಸಕ್ಕೆ ಬೇರೆ ಲೋಟ. ಈ ಲೋಟಗಳನ್ನು ತೊಳೆಯೋಕ್ಕೆ ಅಡುಗೆಯವರೊಬ್ಬರನ್ನ ಕರ್ಕೊಂಡು ಬಂದಿರ್ತಾರಲ್ಲ, ಅವ್ರಿಗೆ ಎಕ್ಸ್ಟ್ರಾ ಪೇಮೆಂಟ್ ಆಗಿರುತ್ತೆ. ಇನ್ನು ಮನೆ ಒಳಗಡೆ ಕೆಲವೊಬ್ಬರು ಊಟ ಮಾಡ್ತಾರಲ್ಲ ನೆಲದ ಮೇಲೆ, ಅವರಿಗೆ ಡೈರೆಕ್ಟಾಗಿ ಎಲೆ ನೆಲದ ಮೇಲೆ, ಪೇಪರ್ ರೋಲ್ ಇಲ್ಲ. ಆ ಎಲೆಗಳನ್ನು ಎತ್ತಕ್ಕೆ ಬಕೆಟ್ ಡೈರೆಕ್ಟಾಗಿ, ಆ ಪ್ಲಾಸ್ಟಿಕ್ ಕವರ್ ಬೇರೆ ಇಲ್ಲ. ಚಿಕ್ಕವರಾಗಿದ್ದಾಗ ನೆನಪಿದೆಯಾ, ಇದೇ ಸ್ಟೀಲ್ ಟೇಬಲ್ ಮೇಲೆ ಎಲೆ ಹಾಕಿದ್ರೆ ಊಟ ಮಾಡ್ತಾಯಿದ್ವಿ. ಅಕಸ್ಮಾತ್ ಒಂದು ವೇಳೆ ಅದ್ರ ಮೇಲೆ ಬಿದ್ದರೂ ಎತ್ಕೊಂಡು ತಿಂದಿರ್ತಿದ್ವಿ. ಆ ಸ್ಟೀಲ್ ಟೇಬಲ್ಗಳ ಮೇಲೆ ಡೆಂಟ್ ಇರ್ತಾಯಿತ್ತು, ಕರೆ ಇರ್ತಾಯಿತ್ತು. ಕ್ಲೆನ್ಲಿನೆಸ್, ಹೈಜೀನ್ ಅಂತ ಏನೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಎಲೆ ಒಂದು ಸ್ವಚ್ಛವಾಗಿದ್ರೆ ಸಾಕಲ್ವಾ? ಅಥವಾ ಪಾಪ ಎಲೆ ತೆಗಿಯೋರು ಕನ್ವೀನಿಯನ್ಸ್ಗೋಸ್ಕರ ಇದು ಹಾಕಿದರೆ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ಬೋದು, ಇದನ್ನು ಉಳಿಸ್ಬೋದು. ಮೈಕ್ರೋ ಮ್ಯಾನೇಜ್ಮೆಂಟ್ ಕಷ್ಟ. ಸೊ ಹೋಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ಉಳಿಸಿದ್ದಾರೆ. ಈ ಸಲ ಪೂರ್ತಿ ಡಿಸ್ಪೋಸಬಲ್ ಕಪ್ಸ್ ಉಳಿಸಿದ್ದಾರೆ. ಆದರೆ ಈ ಎಕೋ ವಾರಿಯರ್ದು ಒನ್ ಮ್ಯಾನ್ ಆರ್ಮಿ. ಹೂವಿಳ್ಯ ಮುತ್ತೈದರಿಗೆ ಸ್ಟೀಲ್ ಲೋಟಗಳಿಟ್ಟಿದ್ರು. ಅದು ಹೆಂಗೆ ಅಡುಗೆ ಭಟ್ರಿಂದ ಪೇಪರ್ ಕಪ್ಸ್ ಮೇಲೆ ಬಂತೋ ಗೊತ್ತಿಲ್ಲ. ಬಟ್ ಟೈಮ್ಲಿ ಇಂಟರ್ವೆನ್ಷನಿಂದ ಅದನ್ನು ಕಾಪಾಡಿದ್ವಿ. ಸ್ಟೀಲ್, ವುಡ್, ಪ್ಲಾಸ್ಟಿಕ್ ಇಂಡಿವಿಜುವಲ್ ಲೆವೆಲಲ್ಲಿ ಈ ಥರ ಫಂಕ್ಷನ್ಗಳಲ್ಲಿ ತುಂಬ ಜನರೇಟ್ ಮಾಡಿಬಿಡ್ತೀವಿ. ಮನೇಲಿ ಇರೋದೇ ಏನಾದರೂ ಉಪಯೋಗಿಸಿದ್ರೆ ಮುತ್ತೈದರಿಗೆ ಅಸಾರ್ಟೆಡ್ ಬ್ಯಾಗ್ಸ್. ಮುಂಜಿಯ ದಿನ 200-300 ಜನಕ್ಕೆ ಮನೆಯಿಂದ ಲೋಟ ತರೋಕ್ಕಾಗಲ್ಲ, ಕೇಟ್ರರ್ಸ್ ಕೂಡ ತರಲ್ಲ. ಹಾಗಾಗಿ ಇವರು ರೆಂಟ್ ಅ ಕಟ್ಲರಿ ಅಂತ ಅವರಿಂದ ರೆಂಟ್ ಮಾಡಿದರು ಲೋಟಗಳನ್ನ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಂಟ್ ಅ ಕಟ್ಲರಿ ಅವರ ಡೀಟೇಲ್ಸ್ ಇದೆ. ಸೆಲೋಟೇಪ್ ಎಷ್ಟು ಕನ್ವೀನಿಯೆಂಟೋ ಅಷ್ಟೇ ಹಾನಿಕಾರಿ. ನಾವೊಂದು ಕಾನ್ಷಿಯಸ್ ಎಫರ್ಟ್ ಹಾಕಬೇಕು ಸೆಲೋಟೇಪ್ ಯೂಸೇಜನ್ನ ಕಡಿಮೆ ಮಾಡೋಕ್ಕೆ. ನೀವು ಟ್ರೇಯಲ್ಲಿ ನೋಡ್ತಾ ಇರೋದು ಉಂಡೆ ಚಕ್ಲಿ ಮತ್ತು ಎಲ್ಲರಿಗೂ ಸ್ಟೀಲ್ ಡಬ್ಬಿಗಳು. ಆಮೇಲೆ ಉಂಡೆ ಚಕ್ಲಿ ಕವರ್ ಎಷ್ಟೊತ್ತಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಐ ಆಮ್ ನಾಟ್ ಪ್ಲಾಸ್ಟಿಕ್ ಅಂತ ಬರೆದಿರುತ್ತೆ. ಅಂದರೆ ಪ್ಲಾಂಟ್ ಬೇಸ್ಡ್ ಮಟೀರಿಯಲಿಂದ ಮಾಡಿರ್ತಾರೆ. ಇವರು ಅದನ್ನು ತರಿಸಿ ಅಡುಗೆಯವ್ರಿಗೆ ಕೊಟ್ಟು ಅದರಲ್ಲಿ ಪ್ಯಾಕ್ ಮಾಡಿಸಿದ್ದಾರೆ. ಎಲ್ಲರಿಗೂ ಕೊಟ್ಟಿರೋ ಸ್ಟೀಲ್ ಡಬ್ಬಿ ಮನೆಯಲ್ಲಿರೋ ಬೇರೆ ಬೇರೆ ಕವರ್ಗಳಲ್ಲಿ ಹಾಕಿಟ್ಟಿದ್ರು. ಅಷ್ಟೇ ಅಲ್ಲ, ಇಷ್ಟು ವರ್ಷ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರೋ ಬ್ಯಾಗ್ಗಳು ಅಡುಗೆಯವ್ರಿಗೆ ಸಹ ಕೊಟ್ಟು ಅದರಲ್ಲೇ ಎಲ್ಲರಿಗೂ ತಾಂಬೂಲ ಕೊಡಿಸಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರನ ಪೂಜೆ ಮಾಡಿದಷ್ಟು ಪುಣ್ಯ ಫಲ. ಆ ಕಾರಣಕ್ಕೋಸ್ಕರ ಇದನ್ನ ವೃಕ್ಷರಾಜ ನಾರಾಯಣ ಅಂತಾನೆ ಪೂಜೆ ಮಾಡ್ತಕ್ಕಂಥ ಅರಳಿ ಮರ. ಅದರಲ್ಲಿ ಜಾಸ್ತಿ ವೆರಿ ಹೈ ಪ್ರಪೋರ್ಷನ್ ಆಫ್ ಆಕ್ಸಿಜನ್ ವಿಲ್ ಬಿ ಗಿವನ್ ಔಟ್ ಇದರಲ್ಲಿ ಕೊಡುತ್ತೆ. ಹಾಗಾಗಿ ಅದರ ಗಾಳಿ ತುಂಬ ಒಳ್ಳೆಯದು. ಸೊ ನೀವು ಪುರಾಣ ನಂಬ್ತಿರೋ, ಸೈನ್ಸನ್ನು ನಂಬ್ತಿರೋ, ಏನಾರು ನಂಬಿ ಇಲ್ಲಿ ಅರಳಿ ಮರಕ್ಕೆ ದಂಡ ವಿಸರ್ಜನೆಗೆ ಬಂದವರು ಕಸಾನ್ ಯಾಕೆ ಬಿಟ್ಟು ಹೋಗಬೇಕು? ನಾವು ಯಾವುದೇ ವಸ್ತು ಎಲ್ಲಿಂದಾದರೂ ಕೊಂಡ್ಕೊಂಡು ಬಂದಿರಲಿ, ಅದರ ಆರಿಜಿನ್ ನಮ್ಮನೆ, ಅದರ ಡೆಸ್ಟಿನೇಷನ್ ನಾವೇ ಡಿಸೈಡ್ ಮಾಡಬೇಕು. ನನಗೆ ಕಾರು ಬೈಕು ಓಡಿಸಿರೋ ಗಿಲ್ಟಿದೆ, ಮನೆ ಕಟ್ಟಿರೋ ಗಿಲ್ಟಿದೆ, ವಾಷಿಂಗ್ ಮಿಷಿನ್ ಯೂಸ್ ಮಾಡೋ ಗಿಲ್ಟಿದೆ, ಇರ್ರೆಸಿಸ್ಟಿಬಲ್ ಸ್ವೀಟ್ ಡಿಸ್ಪೋಸಬಲಲ್ಲಿ ತಿಂದಿರೋ ಗಿಲ್ಟಿದೆ, ಫ್ರೀ ಟಿಕೆಟ್ಸ್ ಯೂಸ್ ಮಾಡ್ಕೊಳ್ಳೋಣ ಅಂತ ಟ್ರಾವೆಲ್ ಮಾಡಿರೋ ಗಿಲ್ಟಿದೆ. ಪರ್ಫೆಕ್ಟ್ ಎನ್ವೈರ್ನ್ಮೆಂಟಲಿಸ್ಟ್ ಅಂತೇನಿಲ್ಲ, ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು. ಈ ಉಪನಯನಕ್ಕೆ ಬಂದಿದ್ದ ಪ್ರತಿಯೊಂದು ಗೆಸ್ಟು, ಹೋಸ್ಟು, ಹತ್ತಿರದ ರಿಲೇಟಿವ್ಸು ಪ್ರತಿಯೊಬ್ಬರು ಲೈಕ್ ಮೈಂಡೆಡ್ ಆಗಿದ್ದರೆ ಇನ್ನೂ ಸಾಕಷ್ಟು ಉಳಿಸ್ಬೋದಿತ್ತು. ಆದರೆ ಆ ದಿನ ಏನು ದೂರ ಇಲ್ಲ. ಈ ದಿನ 1000 ಪೇಪರ್ ಕಪ್ಸ್ ಉಳಿಸಿದ್ದಾರೆ, 500ಕ್ಕೂ ಹೆಚ್ಚು ಹೊಸ ಬ್ಯಾಗ್ಗಳು ಉಳಿಸಿದ್ದಾರೆ. ಹೆಮ್ಮೆ ವಿಷಯ ಅಲ್ವಾ? ನಿಮ್ಮ ಮನೇಲೂ ಫಂಕ್ಷನ್ ಹತ್ತಿರ ಬರ್ತಾ ಇದೆಯಾ? ನೀವು ಈ ಥರ ಚಿಕ್ಕ ಚಿಕ್ಕ ವಿಷಯಕ್ಕೆ ಗಮನ ಕೊಟ್ರಾ? ರೆಂಟ್ ಕಟ್ಲರಿಯಿಂದ ಕಟ್ಲರಿ ರೆಂಟ್ ಮಾಡಿ, ಅಥವಾ ಅವರಿಗೆ ಸಸ್ಟೈನಬಲ್ ಫಂಕ್ಷನ್ ಪೂರ್ತಿ ಜವಾಬ್ದಾರಿನೇ ವಹಿಸಿಬಿಡಿ.